ಏನ್ ಬಾಸ್ ಇದು? ಐಸ್ ಕ್ರೀಮ್. ಬಾಸು ದಯವಿಟ್ಟು ನೀವು ಇಷ್ಟು ವಿಚಿತ್ರವಾಗಿ ನಗ್ಬೇಡಿ, ನನಗೆ ಭಯ ಆಗುತ್ತೆ. ಅರೆ ನಾನು ನಕ್ಕರೆ ಭಯ ಆಯಿತು ಅಂತ ಹೇಳ್ತೀಯ, ನಗ್ಲಿಲ್ಲ ಅಂದರೆ ಮುಖ ಯಾವಾಗಲೂ ಗಂಟು ಹಾಕ್ಕೊಂಡಿರ್ತೀಯ ಅಂತ ಹೇಳ್ತೀಯ. ದುರ್ಗಾ, ಇವಾಗ ನೀ ಈ ಐಸ್ ಕ್ರೀಮ್ ತಿಂದೇನೆ ಕಣ್ಣು ಕೆಂಪು ಮಾಡಿಕೊಂಡು ಈ ಐಸ್ ಕ್ರೀಮ್ ನೋಡ್ತಾ ಇದ್ರೆ ಆ ಕೋಪದ ಹೀಟಿಗೆ ಐಸ್ ಕ್ರೀಮೇ ಕರ್ಗೋಗುತ್ತೆ. ತಗೋತೀನಿ. ದುರ್ಗಾ, ಇದೆಲ್ಲ ಆಕಸ್ಮಿಕವಾಗಿ ನಡೆದಿದ್ದು. ನಾನೇನು ಬೇಕು ಅಂತ ಮಾಡಿಲ್ಲ ಅಂತ ನಿನಗೆ ಚೆನ್ನಾಗಿ ಗೊತ್ತು. ಈ ಐಸ್ ಕ್ರೀಮ್ ಕರ್ಗೋ ರೀತಿ ನಿನ್ನ ಕೋಪನೂ ಕರಗಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಪ್ಲೀಸ್ ಒಂಥರ ಸ್ಮೈಲ್ ಮಾಡ್ತೀಯಾ? ಬಾಸು ಇವಾಗ ನೀವ್ಯಾಕೆ ನಗ್ತಾ ಇದ್ದೀರಾ? ಈ ತರ ಕಾರಣ ಇಲ್ಲದೆ ನಗೋರ್ನ ನಮ್ಮೂರ್ ಕಡೆ ಏನಂತ ಹೇಳ್ತಾರೆ ಗೊತ್ತಾ? ಲೂಸು, ಮೆಂಟ್ಲು ಅಂತ ಕರೀತಾರೆ. ಆಯ್ತಾಯ್ತು, ಕರೀಲಿ ಒಂದು ನಿಮಿಷ ಹಂಗೆ ಇರು. ಮೂವ್ ಆಗ್ಬೇಡ, ಯಾಕೆ? ಒಂದು ನಿಮಿಷ ಹಂಗೆ ಇರು. ಒಳ್ಳೆ ಮೂಮೆಂಟ್ ಇದೆ, ಇದನ್ನ ಕ್ಯಾಪ್ಚರ್ ಮಾಡಲೇಬೇಕು. ಬಾಸು ಏನ್ ಮಾಡ್ತಿದ್ದೀರಾ? ನನ್ ಫೋಟೋ ಯಾಕೆ ತೆಗಿತಿದ್ದೀರಾ? ದುರ್ಗಾ, ನನಗೆ ಈ ಥರ ಆಪರ್ಚುನಿಟಿ ಸಿಗೋದೇ ಕಮ್ಮಿ. ಸಿಕ್ಕಾಗ ಮೂಮೆಂಟ್ ಕ್ಯಾಪ್ಚರ್ ಮಾಡಿಲ್ಲ ಅಂದ್ರೆ ಹೆಂಗೆ ಹೇಳು? ಅದಕ್ಕೆ. ಹೌದಾ? ಅಂಥದ್ದೇನಿದೆ ಇಲ್ಲಿ ತೋರಿಸಿ. ಏನ್ ಬಾಸ್ ಇದು ಈ ತರ ಇದೆ? ಒಳ್ಳೆ ಹಳ್ಳಿ ಕಡೆ ಬೆದ್ರು ಬೊಂಬೆ ಇದಾಗಿದೆ. ಬೇಡ ಬೇಡ, ಇದನ್ನ ಮೊದಲು ಅಳಿಸಿ ಬಾಸು. ಚಾನ್ಸೇ ಇಲ್ಲ. ಈ ಫೋಟೋನ ನಾನು ಹಿತಾಕ್ ತೋರಿಸಿ ನಿಮ್ ದುರ್ಗಾ ಎಷ್ಟು ಚೆನ್ನಾಗಿ ಐಸ್ ಕ್ರೀಮ್ ತಿಂತಾಳೆ ನೋಡು ಅಂತ ಅವಳಿಗೆ ತೋರಿಸ್ಬೇಕು. ಬೇಡ ಬಾಸು, ಪ್ಲೀಸ್ ಪ್ಲೀಸ್ ಅದನ್ನ ತೆಗೆದ್ಬಿಡಿ ಬಾಸು. ಇಲ್ಲಿ ನನ್ನ ಕೈಲಿ ಫೋನ್ ಕೊಡಿ, ನಾನೇ ತೆಗಿತೀನಿ. ಕೊಡಿ ಕೊಡಿ. ಇದು ಇದು ನಿಜವಾದ ಹನಿಮೂನ್ ಅಂದ್ರೆ ಇದೆ. ನೀವಿಬ್ರು ಹೀಗೆ ಇರ್ಬೇಕು. ದುರ್ಗಾ, ಕೇರ್ಫುಲ್, ಏನಾದರೂ ಹೆಚ್ಚು ಕಮ್ಮಿ ಆಗಿದ್ರೆ? ಏನಾಗ್ಲಿಲ್ಲ ಬಾಸು, ಥ್ಯಾಂಕ್ಸ್. ಬಾಸು ಅಲ್ಲಿ ನೋಡಿ ಜೋಕಾಲಿ. ಒಳ್ಳೆ ಮಗು ಥರ ನೀನು. ಚೌಕಲ್ಲಿ ನೋಡಿದ ತಕ್ಷಣ ಸಿಟ್ಟೆಲ್ಲ ಮಾಯ ಆಗೋಯ್ತಲ್ವಾ? ಜೀವನ ಅನ್ನೋದು ಇದೇ ಥರ ಉಯ್ಯಾಲೆ ಇದ್ದಾಗ ಬಾಸು. ನಾವು ಮುಂದೆ ಹೋಗಬೇಕು ಅಂದರೆ ಇದೇ ಥರ ನಮ್ಮ ಜೊತೆ ಮುಂದೆ ತಳ್ಳೋದಕ್ಕೆ ಯಾರಾದರೂ ಒಬ್ಬರು ಇರಲೇಬೇಕು.
ಬಾಸು ಏನಾಯ್ತು? ಯಾಕೆ ಸುಮ್ಮನಾದ್ರಿ? ಏನು ಯೋಚನೆ ಮಾಡ್ತಿದ್ದೀರಾ? ಕೆಲವೊಂದ್ಸಲ ನಿನ್ನ ಮಾತುಗಳು ನನಗೆ ಅಂಬಿಕಾನ ನೆನ್ಪು ಮಾಡಿಸುತ್ತೆ. ನಿನ್ನ ನಗು, ನಿನ್ನ ಮಾತು ಸೇಮ್ ಟು ಸೇಮ್ ಅಂಬಿಕಾನೇ. ಹೌದಾ? ಅದು ನಾವಿಬ್ರು ಅಕ್ಕ ತಂಗಿರಲ್ವಾ, ಅದಕ್ಕೆ ನಿಮ್ಗೆ ಹಾಗೆ ಅನಿಸಿದೆ. ಸರಿ ಸರಿ, ಏನು ಇನ್ನೂ ಆಡ್ಬೇಕಾ ಅಥವಾ ಹೋಗೋಣವಾ? ಇಲ್ಲ ಇಲ್ಲ, ನಡೀರಿ.